ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಇದು ಹೆಚ್ಚು ಮಾತನಾಡ್ತಕ್ಕಂಥ ಸಭೆ ಅಲ್ಲ. ಆದ್ರಿಂದ ಭಾಷಣವನ್ನು ಮಾಡ್ಲಿಕ್ಕೆ ಹೋಗಲ್ಲ. ಸಂದೇಶ್ ನಾಗರಾಜ್ ಅವರು ಅವರ 80ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತಾ ಇದ್ದಾರೆ. ಅವರ ಮಕ್ಕಳು ಈ ಹುಟ್ಟುಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ನಾನು ಅತ್ಯಂತ ಸಂತೋಷದಿಂದ ಈ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಮತ್ತೆ ಸಂದೇಶ್ ನಾಗರಾಜ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ. ಅವರ ಕುಟುಂಬ ವರ್ಗದವರಿಗೂ ಕೂಡ ಒಳ್ಳೆಯದಾಗಲಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಂದೇಶ್ ನಾಗರಾಜ್ ನನಗೆ 1985ನೇ ಇಸ್ವಿಯಿಂದ ಗೊತ್ತಿರ್ತಕ್ಕಂಥವ್ರು. 1985 ನಾನು ಫಸ್ಟ್ ಇಯರ್ BSc ಓದುವಾಗ ಸಂದೇಶ್ ನಾಗರಾಜು ಫೈನಲ್ BSc ಓದ್ತಾ ಇದ್ರು ರೂರಲ್ಸ್ ಕಾಲೇಜಿನಲ್ಲಿ. ಸೊ ಅವತ್ತಿನಿಂದ ನಾನು ಅಷ್ಟೊಂದು ಹತ್ತಿರದ ಪರಿಚಯ ಇಲ್ಲದೆ ಹೋದ್ರು ಕೂಡ ಬಟ್ ಬಹಳ ದೀರ್ಘಕಾಲದಿಂದ ಗೊತ್ತಿರ್ತಕ್ಕಂಥವ್ರು. ಮತ್ತೆ ಒಳ್ಳೆ ಕಬಡ್ಡಿ ಪ್ಲೇಯರ್ ಆಗಿದ್ರು. ಹಾಗಾಗಿ ಇವ್ರು ಕಬಡ್ಡಿ ನೋಡಕ್ ಹೋಗ್ತಿದ್ದೆ ನಾನು. ಆಮೇಲೆ BSc ಆದ್ಮೇಲೆ ಎರಡು ಬಸ್ ಮಾಲೀಕರಾದರು. ಆಮೇಲೆ ಹೋಟೆಲ್ ಪ್ರಾರಂಭ ಮಾಡಿದ್ರು. ಆ ಹೋಟೆಲ್ ಹೆಸರು ಸಂದೇಶ್ ಅಂತ. ಅಲ್ಲಿಂದ ಇವರಿಗೆ ಸಂದೇಶ್ ನಾಗರಾಜ್ ಆದದ್ದು. ನಾನು ಆ ಹೋಟ್ಲಿಗೆ ಹೋಗ್ತಿದ್ದೆ. ಅಷ್ಟೊತ್ತಿಗೆ ಲಾಯರ್ ಆಗಿದ್ದೆ ನಾನು. ಅವ್ರ ಹೋಟೆಲ್ಗೆ ಹೋಗ್ತಾ ಇದ್ದೆ. ಆಗ ಬಹಳ ಹತ್ತಿರದ ಪರಿಚಯ ಆಯಿತು. ಹಾಗಾಗಿ ಸಂದೇಶ್ ನಾಗರಾಜ್ ಅಂತ ಅವ್ರ ಹೆಸರು ಸಂದೇಶ್ ನಾಗರಾಜ್ ಆದ್ರು ಅಲ್ವೇನೆಯ? ಆಮೇಲೆ ಅವರು ಉದ್ಯಮದಲ್ಲಿ ಸಿನಿಮಾ ನಿರ್ಮಾಪಕರಾಗಿ ಮತ್ತೆ ರಾಜಕೀಯದಲ್ಲಿ ತಮ್ಮನ್ನ ಗುರುತಿಸ್ಕೊಂಡು ಬಹಳ ಎತ್ತರಕ್ಕೆ ಬೆಳೀತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಉದ್ಯಮದಲ್ಲೂ ಯಶಸ್ವಿಯಾಗಿದ್ದಾರೆ, ರಾಜಕೀಯದಲ್ಲೂ ಯಶಸ್ವಿಯಾಗಿದ್ದಾರೆ, ಆಮೇಲೆ ಸಿನಿಮಾ ರಂಗದಲ್ಲೂ ಕೂಡ ಯಶಸ್ವಿಯಾಗಿದ್ದಾರೆ. ಸಿನಿಮಾ ರಂಗದಲ್ಲಿ ಸುಮಾರು 30ಕ್ಕೂ ಹೆಚ್ಚು ಸಿನಿಮಾಗಳನ್ನ ತಯಾರು ಮಾಡಿದ್ದಾರೆ. 30ಕ್ಕೂ ಹೆಚ್ಚು ಸಿನಿಮಾಗಳು. ಸೊ ಅದರಿಂದ ಅವರು ಯಾವುದೇ ಕ್ಷೇತ್ರದಲ್ಲಿ ಇದ್ರೂ ಕೂಡ ಆ ಕ್ಷೇತ್ರದಲ್ಲಿ ಅವ್ರದೇ ಆದಂತ ಛಾಪನ್ನ ಮೂಡಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗಾಗಿ ಸಂದೇಶ್ ನಾಗರಾಜ್ ಅವರು 2 ಬಾರಿ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದರು. 2 ಬಾರಿ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದರು. ನಾನು ರಾಜಕೀಯದಲ್ಲಿ ನಾವು ಒಟ್ಟಿಗೆ ಇರಲಿಲ್ಲ, ಬಹಳ ಕಡಿಮೆ ಇದ್ದದ್ದು. ಅವ್ರನ್ನ ವಿರೋಧ ಮಾಡಿರೋದೇ ಜಾಸ್ತಿ. ರಾಜಕೀಯವಾಗಿ ವಿರೋಧ ಮಾಡಿರೋದೇ ಜಾಸ್ತಿ. ಬಟ್ ಅನೇಕ ಸಾರಿ ರಾಮಕೃಷ್ಣ ಹೆಗ್ಡೆಯವರು ಇದ್ದಾಗ ನಮ್ಮ ಜೊತೆ ಇದ್ರು. ಆಮೇಲೆ ಕಾಂಗ್ರೆಸ್ ಹೋದ್ರು, ಆಮೇಲೆ
JDS ಬಂದಿರಲ್ವಾ, JDS ಬಂದರು, ಆಮೇಲೆ ಈಗ ನಮ್ಮ ಜೊತೆಲೇ ಇದ್ದಾರೆ. ಸೊ ಅದರಿಂದ ನಮಗೆ ಅವ್ರಿಗೆ ವೈಯಕ್ತಿಕವಾಗಿ ಸ್ನೇಹ ಇದ್ರೂ ಕೂಡ ರಾಜಕೀಯವಾಗಿ ಜಾಸ್ತಿ ಬೇರೆ ಬೇರೆ ಪಕ್ಷಗಳಲ್ಲೇ ನಾವು ಕೆಲಸ ಮಾಡಿರ್ತಕ್ಕಂಥವ್ರು. ಬಟ್ ಅವರು ರಾಜಕೀಯವಾಗಿ ಮತ್ತೆ ಸಿನಿಮಾ ನಿರ್ಮಾಪಕರಾಗಿ ಆಮೇಲೆ ಉದ್ಯಮದಲ್ಲಿ ಅವರನ್ನು ತೊಡಗಿಸಿಕೊಂಡು ಇವತ್ತು ದೊಡ್ಡದಾಗಿ ಬೆಳೆದಿದ್ದಾರೆ. ಅವರಿಗೆ ಮತ್ತು ನಾವು ರಾಜಕೀಯವಾಗಿ ವಿರೋಧಿಗಳಾಗಿದ್ರೂ ಕೂಡ ಸ್ನೇಹಕ್ಕೆ ಯಾವತ್ತೂ ಕೂಡ ಧಕ್ಕೆ ಬಂದಿರಲಿಲ್ಲ. ಸ್ನೇಹ ಮೊದಲಿಂದಲೂ ಕೂಡ ಸ್ನೇಹಮಯಿ. ಅವರು ಸ್ನೇಹಕ್ಕೆ ಹೆಚ್ಚು ಬೆಲೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು. ಅವರು ಇವತ್ತು 80 ವರ್ಷಗಳನ್ನು ಪೂರೈಸಿದ್ದಾರೆ. ನಾನು 100 ವರ್ಷ ಬಾಳಿ ಅಂತ ಹೇಳಲ್ಲ, 100 ವರ್ಷಕ್ಕಿಂತ ಹೆಚ್ಚು ಬಾಳಿ ಅಂತೇಳಿ ನಾನು ಆಗ್ರಹಿಸ್ತೀನಿ. ನಾನು ಕೇಳಿದೆ ಆರೋಗ್ಯ ಹೇಗಿದೆ ಅಂತ, ಬಹಳ ಚೆನ್ನಾಗಿದೆ ಸಾರ್ ಅಂತ ಹೇಳಿದ್ರು ನನಗೆ. ನಾನು ಆರೋಗ್ಯ ಈಗ ನೋಡಿದ ಮೇಲೆ ಸುಧಾರಣೆ ಆಗಿದೆ ಆರೋಗ್ಯ. ಮಹಾತ್ಮ ಗಾಂಧೀಜಿಯವರು ಅವರ ಅಭಿಮಾನಿ ಒಬ್ಬರು ಒಂದು ಪತ್ರ ಬರೀತಾರೆ. ಏನಪ್ಪಾ ಅಂತಂದ್ರೆ, ನೀವು 100 ವರ್ಷ ಬಾಳಿ ಅಂತ ಬರೀತಾರೆ. ಅದಕ್ಕೆ ಉತ್ತರ ಏನ್ ಕೊಡ್ತಾರೆ ಗೊತ್ತಾ ಮಹಾತ್ಮ ಗಾಂಧೀಜಿಯವರು? ನಾನು 125 ವರ್ಷ ಬದುಕಬೇಕು ಅಂತ ಅನ್ಕೊಂಡಿದ್ದೀನಿ, 100 ವರ್ಷ ನೀನು ಕಡಿಮೆ ಹೇಳ್ಬಿಟ್ಟಿದೀಯ ನೀನು ಅಂತ ಹೇಳ್ತಾರೆ. ಪಾಪ ಆಮೇಲೆ ಬಿಜೆಪಿಯವರು ಅವ್ರನ್ನ ಗುಂಡಿಕ್ಕಿ ಕೊಂದಾಕ್ಬಿಟ್ರು. ಅವ್ರು ಇನ್ನು ಎಷ್ಟು ವರ್ಷ ಬದುಕ್ತಿದ್ರ ಏನೋ ಗೊತ್ತಿಲ್ಲ ನನಗೆ. ಯಾಕೆ ಹೇಳ್ಬಾರ್ದ? ಬಿಜೆಪಿಯವರು ಅಂದ್ರೆ RSSನವರು ಗುಂಡಿಕ್ಕಿ ಕೊಂದಾಕ್ಬಿಟ್ರು ಅವರಿಗೆ. ಅಲ್ದೇ ಹೋದ್ರೆ ಅವರು ಬಯಸಿದ್ರಲ್ಲ ಎಷ್ಟು ವರ್ಷ ಬದುಕಬೇಕು ಅಂತ, ಅಷ್ಟು ವರ್ಷ ಬದುಕ್ತಿದ್ರ ಏನೋ ಅಂತಕ್ಕಂಥದ್ದು ನನಗನ್ಸುತ್ತೆ. ಇವರು ಕೂಡ 100 ವರ್ಷಕ್ಕಿಂತ ಹೆಚ್ಚು ಕಾಲ ಬದುಕಲಿ, ಮತ್ತೆ ಸಾರ್ವಜನಿಕ ಜೀವನದಲ್ಲಿ ಇನ್ನೂ ಹೆಚ್ಚು ಕಾಲ ಇರಲಿ ಅಂತೇಳಿ ನಾನು ಹಾರೈಸಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಅವರ ಕುಟುಂಬ ವರ್ಗದವರು, ಅವರ 3 ಜನ ಮಕ್ಕಳಿದ್ದಾರೆ. ಅವರ ಅಳಿಯ ಕೂಡ ಒಬ್ಬ ರಿಟೈರ್ಡ್ IAS ಆಫೀಸರ್. ಅವರು ನನ್ನ ಹತ್ರ ಕೆಲಸ ಮಾಡ್ತಾ ಇದ್ರು, ನನ್ನ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ರು. ಯಾಕೆಂದ್ರೆ ನಮ್ಮ ಸರ್ಕಾರದಲ್ಲೇ ಅವರು ಈಗ ರಿಟೈರ್ಡ್ ಆದ್ದು. ಮೊನ್ನೆ ಈಗ ಒಂದು ತಿಂಗಳು 2 ತಿಂಗಳು ಆಯ್ತು ಅನ್ಸುತ್ತೆ, ರಿಟೈರ್ಡ್ ಆಗ್ತಿದ್ದಾರೆ. ಅವರು ಪಾಪ ಒಳ್ಳೆಯವರು. ಸೊ ಎಲ್ಲ ಮಕ್ಕಳು ಕೂಡ ಅವರಿಗೆ ಸಹಕಾರಿಯಾಗಿದ್ದಾರೆ, ಒಳ್ಳೆ ಮಕ್ಕಳಿದ್ದಾರೆ. ಅವರ ಕುಟುಂಬ ವರ್ಗದವ್ರಿಗೂ ಕೂಡ ಆರೋಗ್ಯ, ಐಶ್ವರ್ಯ ಮತ್ತೆ ಹೆಚ್ಚು ಕಾಲ ಬದುಕ್ತಕ್ಕಂಥದ್ದು ಅದು ನೀಡ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಸಂದೇಶ್ ನಾಗರಾಜ್ ನಾವು ನನಗಿಂತ ದೊಡ್ಡವರಾದ್ರೂ ಕೂಡ ಸಿಂಗುಲರ್ನಲ್ಲೇ ಮಾತಾಡ್ಸೋದು. ನಾವು ಸಂದೇಶ್ ನಾಗರಾಜ್ ಅಂತಲೇ ಕರೆಯೋದು ನಾನು. ಸೊ ಹಾಗಾಗಿ ಆತ್ಮೀಯತೆ, ಸ್ನೇಹ ನಮ್ಮಿಬ್ಬರಲ್ಲಿ ಚೆನ್ನಾಗಿದೆ. ಇತ್ತೀಚೆಗೆ ನನ್ನ ಕಳೆದ ಎಲೆಕ್ಷನ್ನಲ್ಲಿ ಆರ್ಥಿಕವಾಗಿಯೂ ಸಹಾಯ ಮಾಡಿದ್ರು. ಕಿಚ್ಚ ಮಾತಾಡ್ತಾರೆ ಇರಪ್ಪ. ಇರೋ ಕೂತ್ಕೋ. ಆದ್ರಿಂದ ಅವ್ರಿಗೆ ಒಳ್ಳೇದಾಗ್ಲಿ, ಶುಭ ಆಗ್ಲಿ, 100 ವರ್ಷಗಳಿಗಿಂತ ಹೆಚ್ಚು ಬದುಕಲಿ, ಅವ್ರ ಕುಟುಂಬ ವರ್ಗದವ್ರಿಗೆ ಒಳ್ಳೇದಾಗ್ಲಿ ಅಂತೇಳಿ ಹಾರೈಸಿ
80 ವರ್ಷ ತುಂಬಿದೆ. ಬಹುಶಃ ಆಗಸ್ಟ್ 16ನೇ ತಾರೀಕು ನಿನ್ ಡೇಟ್ ಆಫ್ ಬರ್ತ್ ಅಲ್ಲ, ಆಗಸ್ಟ್ 16. ಅವ್ರ ಮಕ್ಕಳು ನಮ್ನೆಲ್ಲ ಕರೆಯಿಸ್ಬೇಕು ಅಂತೇಳಿ ತಂದೆ ಸ್ವಾಮಿ ಇವರು ಜೊತೆಲೇ ಇದ್ದ. ಈಗ ಬೇರೆ ಬೇರೆ ಇದ್ದಿರಲ್ವಾ, ರಾಜಕೀಯವಾಗಿ ಜೊತೆಲೇ ಇದ್ದಿದೆಯಲ್ಲ, ಬೇರೆ ಬೇರೆ ಪಾರ್ಟಿಲಿ ಇರೋರು. ಈಗ ಇವ್ರು ಬಿಜೆಪಿಲಿ ಇದ್ದಾನೆ, ಅವ್ನು ಕಾಂಗ್ರೆಸ್ನಲ್ಲಿ ಇದ್ದಾನೆ. ಬಟ್ ಆದ್ರೂ ಇಬ್ರು ಲವಾಕುಶರಂತೆ ಇರ್ತಕ್ಕಂಥವ್ರು, ಅಣ್ಣ ತಮ್ಮದಿರು. ರಾಜಕೀಯವಾಗಿ ಕೂಡ ಒಟ್ಟಾಗಿ ಕೆಲಸ ಮಾಡ್ತಾರೆ. ಅವರ ಸೇವೆ ಇನ್ನೊಂದಷ್ಟು ವರ್ಷಗಳ ಕಾಲ ಸಮಾಜಕ್ಕೆ ದೊರಕಲಿ ಅಂತಕ್ಕಂಥ ಮಾತುಗಳನ್ನ ಹೇಳಿ, ಮತ್ತೊಮ್ಮೆ ಅವರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ, ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ ಅಂತ ಆಗ್ಲೇ ಹೇಳಿದ್ದೆ. ಅದರಿಂದ ಇದು ರಾಜಕೀಯ ವೇದಿಕೆ ಅಲ್ಲ. ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನ ಹೇಳಿ, ನೀವೆಲ್ಲ ಶುಭ ಕೋರಿ, ಅವರಿಗೆ 100 ವರ್ಷ ಬಾಳಿ ಅಂತೇಳಿ ಶುಭ ಕೋರಿ, ಅದರಿಂದ ನನಗೆ ಬರಲೇಬೇಕು ಅಂತೇಳಿ ಒತ್ತಾಯ ಮಾಡಿದ್ರು. ಹಾಗಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ, ಅವರಿಗೆ ಶುಭ ಕೋರಿದ್ದೇನೆ. ಅವರಿಗೆ ನಿಮ್ಮೆಲ್ಲರ ಶುಭ ಆರೈಕೆ ಇರಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮ್ಮೆಲ್ಲ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.